ಕೊಡಬೇಕಾಗತ್ತೆ. ಸಿ ದೀಸ್ ಆರ್ ವೆರಿ ಡಿಪ್ಲೊಮ್ಯಾಟಿಕ್ ಥಿಂಗ್ಸ್ ವಿ ಡೂ. ಬಟ್ ಗುರುಪ್ರಸಾದ್ನ ರಮೇಶ್ ಅವರು ಕೇಳಿದಾಗ things, a very small things like this will start creating gap between. ರಮೇಶ್ ಅವ್ರ ಪಾಯಿಂಟ್ ಏನಾಗುತ್ತೆ, ವಾಟ್ ಎವರ್ ಇಟ್ ಈಸ್ ಅದು ರಿಲೀಸ್ ಆಗಿದೆ, ನೀವು ನನಗೆ ಪ್ರಾಮಿಸ್ ಮಾಡಿರೋ ಮೂವಿ ರಿಲೀಸ್ ಆಗಿಲ್ಲ ಅಲ್ವಾ ಅನ್ನೋ ಕಾನ್ಸೆಪ್ಟ್ನಲ್ಲಿ ಇರ್ತಾರೆ ರಮೇಶ್. ಮೂವಿ ಹಿಟ್ ಆಗುತ್ತೆ ಅಂತ ವಿ ಆರ್ ಓನ್ಲಿ ಗೆಸ್ಸಿಂಗ್ ಎಷ್ಟು ದೊಡ್ಡ ಹಿಟ್ ಆಗುತ್ತೆ ಅಂತ. ಅಷ್ಟು ಕಾನ್ಫಿಡೆಂಟ್ ಆಗಿದ್ವಿ ನಾವು, ನಮ್ಮ ಹತ್ರ ದುಡ್ಡಿರಲಿಲ್ಲ. And he was living away from the family. Unfortunately, ಈ ಪರ್ಟಿಕ್ಯುಲರ್ ಎಡಿಟರ್ ಆ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ತಾರೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಿತ್ತು, ಗುರುಪ್ರಸಾದ್ ಅವರು ಮನೆ ಶಿಫ್ಟ್ ಮಾಡಿದಾಗ ಇಲ್ಲೇ ಎಲ್ಲೋ ಸಿಟಿನಲ್ಲಿ ತೊಗೊತೀವಿ ಅನ್ಕೊಂತೀವಿ. ಬಟ್ ಹಿ ಗೋಸ್ ಆಲ್ ದ ವೇ ಟು ನೆಲಮಂಗಲ. ಇಂಪಾಸಿಬಲ್ ಟು ವರ್ಕ್ ಇನ್ ದಿಸ್ ಅಟ್ಮಾಸ್ಫಿಯರ್ ಸರ್. ಆ್ಯಂಡ್ ಸುಮಿತ್ರಾ ಗುರುಪ್ರಸಾದ್ ಅವರು ಅವ್ರ ಮದರ್ ಹೌಸ್ಗೆ ಶಿಫ್ಟ್ ಆಗ್ತಾರೆ. I used to go report to him about 8 o'clock in the morning. And night 2 o'clock ತನಕ ಕೆಲಸ ಮಾಡಿರೋ ಡೇಸು ಇದೆ. ಸೊ ನಮ್ಮ ಫಸ್ಟ್ ಚಾಲೆಂಜ್ ವಾಸ್ ಸ್ಪೇಸ್ ಎಲ್ಲಿರುತ್ತೆ, ಎಲ್ಲಿ ಎಡಿಟ್ ಮಾಡ್ತೀವಿ. ವಿ ಆರ್ ಕಾನ್ಸ್ಟೆಂಟ್ಲಿ ಫೇಸಿಂಗ್ ಫೈನಾನ್ಷಿಯಲ್ ಇಶ್ಯೂಸ್. ಆ್ಯಂಡ್ ದೇರ್ ವಾಸ್ ಅ ಪಾಯಿಂಟ್ ವೇರ್ he had to sell his iMac ಸ್ಕ್ರೀನ್. ರಾಮ್ ಅಂತ ಒಬ್ರು ಬಂದರು, ಹಿ ಫಿಕ್ಸ್ ದ ರೇಡ್. ಯಾ ವಿ ಅಗೇನ್ ಸ್ವಿಂಗ್ ಆಫ್ ವಿಚ್ ಮತ್ತೆ ರೆಸ್ಕ್ಯೂಗೆ ಮೈಸೂರು ರಮೇಶೇ ಬಂದರು. ಡಬ್ಬಿಂಗ್ ಮುಗಿಸೋದಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ಮೈಸೂರು ರಮೇಶ್ ಅವ್ರಿಗೂ ತುಂಬ ಬೇಜಾರಾಗಿದೆ. ದಟ್ ವಾಸ್ ಸಿಚುವೇಶನ್, ಏನು ಮಾಡೋಕ್ಕಾಗಲ್ಲ. ನಮಗೊಂದು 20 ಲಕ್ಷ ಬೇಕಾಗಿತ್ತು ಅವಾಗ. ಅಧ್ಯಕ್ಷ ಅನ್ನೋರು ಅವ್ರ ಮೇಲೆ ಕೇಸ್ ಹಾಕಿದ್ರು. ಒಂದು ಚೆಕ್ ಬೌನ್ಸ್ ಕೇಸ್ ಏನೋ ಆಗಿತ್ತು. ಲಾಸ್ಟ್ನಲ್ಲಿ ಅವ್ರ ಫೋನ್ ಕಾಲ್ ರಿಸೀವ್ ಮಾಡೋಕ್ಕೂ ಯಾರಿಗೂ ಇಷ್ಟ ಇರಲಿಲ್ಲ. ಈ ಸಿನಿಮಾ ನಾವು ಗೆಲ್ಲಿಸ್ಬೇಕು ಅಂತ. ನಿಮ್ಮ ಪ್ರಕಾರ ಈ ನ್ಯೂಸ್ ಏನಿದೆ ಅಂದರೆ, ಒಂದು ಗುರುಪ್ರಸಾದ್ ಅನ್ನೋ ಹೆಸರಿಗೆ ಒಂದು ವ್ಯಾಲ್ಯೂ ಇದೆ. ಸೊ ಅದನ್ನು ಹೀಗೆ ಮೀಡಿಯಾಲಿ ತಮಾಷೆ ಮಾಡಬಾರ್ದು. ಅದು ಪರ್ಸ್ನಲ್ ಒಂದು ಇದನ್ನ ತಂದು ಪರ್ಸ್ನಲ್ ಕ್ಲೀನ್ಸ್ ಆಗಲಿ ಅಥವಾ ಪರ್ಸ್ನಲ್. ಮೇಡಮ್ ಇವಾಗ ಪರ್ಸ್ನಲ್ ಯಾರು ತೊಗೊಂಬಂದಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಪರ್ಸ್ನಲ್ ಅಂತಾನೂ ಗೊತ್ತಿಲ್ಲ ನನಗೆ. ಸೆಕೆಂಡ್ ಥಿಂಗ್ ಇಸ್, ಇದರಿಂದ ಮೂವಿಗೆ ಏನು ಇದಾಗುತ್ತೆ, ಇಂಪ್ಯಾಕ್ಟ್ ಇದೆ ಅಂತ ನಂಗೆ ಅರ್ಥ ಆಗಿಲ್ಲ. ಮೂವಿ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಇಟ್ಸ್ ನಾಟ್ ಈಸಿ. ಒಂದು ಕತೆ ಬರೆಯೋ ಟೈಮಿಂದ ಒಂದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಒಂದು ಥಿಯೇಟರ್ ಬಂದೇ ಹೆಚ್ಚು. ಎಷ್ಟೋ ನಮ್ಗೆ ಗೊತ್ತಿರಂಗೆ ಒಂದು 500 ಮೇಲೆ ಮೂವಿ ನಡೆಯುತ್ತೆ, ಅದು 500 ಬರೋದಿಲ್ಲ ಸ್ಕ್ರೀನಲ್ಲಿ. ಅದರಲ್ಲಿ ಒಂದೆರಡು ಸ್ಕ್ರೀನಲ್ಲಿ ಬರುತ್ತೆ. ಇಷ್ಟು ಕಷ್ಟಪಟ್ಟು ನಾವು ಒಂದು ಮೂವಿ ಮಾಡ್ತೀವಿ ಅಂದಾಗ ಇದೆಲ್ಲ ಅನ್ನೆಸೆಸರಿ ಅನ್ಸುತ್ತೆ. ಸೊ ನೀವು ಈ ಮೂವಿಯಲ್ಲಿ ಮಾಡಿದ್ದೀರಾ, ನಿಮ್ಗೆ ಏನೇನು ಚಾಲೆಂಜಸ್ ಇತ್ತು ಈ ಮೂವಿಯಲ್ಲಿ? ಅಂದರೆ ಇವಾಗ ರಿಲೀಸ್ ಟೈಮ್ ಚಾಲೆಂಜಸ್ ಎಲ್ಲ ಸ್ಟಾರ್ಟ್ ಏನೇನು ಚಾಲೆಂಜಸ್ ಆಯಿತು? ಓಕೆ, ಅಂದರೆ ನಮ್ಮದು ವ್ಯೂವರ್ಸ್ ಒಂದು ಗೊತ್ತಾಗಲಿ, ಈ ಥರ ಒಂದು ನ್ಯೂಸ್ ಬರದೇ ಇರಲಿ, ಒಂದು ಮೂವಿಗೆ ಒಂದು ಪ್ರೋತ್ಸಾಹ ಕೊಡ್ಲಿ. But first of all, the very beginning challenge was, okay, I'll tell you what. ನಿಮ್ಗೆ ಒಂದು ಕಥೆ ಹೇಳ್ತೀನಿ ನೋಡಿ. ಇದು ರಂಗನಾಯಕ ಆಲ್ಮೋಸ್ಟ್ ರಿಲೀಸ್ ಟೈಮ್ನಲ್ಲಿತ್ತು. ನಮ್ಮ ಚೀಫ್ ಪ್ರೊಡ್ಯೂಸರ್ ಯಾರಿದ್ದಾರೆ, ಮಿಸ್ಟರ್ ಮೈಸೂರು ರಮೇಶ್ ಅವರು, ಆ ಟೈಮ್ಗೆ ಅವ್ರದ್ದೊಂದು ಮೂವಿ ರಿಲೀಸ್ ಆಗುತ್ತೆ, ಒಂದು ಸರಳ ಪ್ರೇಮ ಕಥೆ ಅಂತ. ವಿಚ್ ಹ್ಯಾಪನ್ ಟು ಬಿ ಏನಂತಾರೆ, ಒಂದು ಆ್ಯಕ್ಚುಲಿ ಎದ್ದೆಲೋ ಮಂಜುನಾಥ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿರೋ ಮೂವಿ. ಅದು ಎಷ್ಟು ಡಿಲೇ ಆಯ್ತಂದರೆ, ಈ ಸೆಂಟರ್ನಲ್ಲಿ ಮೈಸೂರು ರಮೇಶ್ ಅನ್ನೋರು ಫ್ರೆಷರ್, ಅವರು ಇನ್ನೂ ಮೂವಿ ಫಿನಿಷ್ ಮಾಡಿ ರಿಲೀಸು ಮಾಡಿಬಿಡ್ತಾರೆ. ರಿಲೀಸ್ ಮಾಡಿದಾಗ ಏನಾಗುತ್ತೆ, ಇವಾಗ ನಾನು ನೀವು ಫ್ರೆಂಡ್ಸ್ ಅನ್ಕೊಳ್ಳಿ, ನೋ ಮ್ಯಾಟರ್ ನಮ್ಮ ಡಿಫ್ರೆನ್ಸಸ್ ಇರುತ್ತೆ, ಏನು ಡಿಫ್ರೆನ್ಸಸ್ ಇದ್ರು
ನಾನು ಬಂದು ನಿಮ್ಮ ಹತ್ರ ಕೇಳ್ತೇನೆ, ನಾನು ಮೂವಿ ನೋಡಿಬಿಟ್ಟು ಒಂದು ರಿವ್ಯೂ ಕೊಡಿ ಅಂತ. ಆವಾಗ ನೀವು ಅಟ್ಲೀಸ್ಟ್ ಫಾರ್ ದ ಸೇಕ್ ಆಫ್ ದ ಫ್ರೆಂಡ್ಶಿಪ್, ಇಲ್ಲಾಂದ್ರೆ ನಮ್ಮ ಮಧ್ಯದಲ್ಲಿರೋ ಒಂದು ಲೀನಿಯನ್ಸ್ಗೆ ನೀವು ಅದನ್ನು ನೋಡಿಬಿಟ್ಟು ರಿವ್ಯೂ ಕೊಡಬೇಕಾಗತ್ತೆ. ಸಿ, ದೀಸ್ ಆರ್ ವೆರಿ ಡಿಪ್ಲೊಮ್ಯಾಟಿಕ್ ಥಿಂಗ್ಸ್ ವಿ ಡೂ. ಬಟ್ ಗುರುಪ್ರಸಾದ್ನ ರಮೇಶ್ ಅವರು ಕೇಳಿದಾಗ, ಸಿ, ಇಟ್ಸ್ ಲೈಕ್, ಇವಾಗ ನಮ್ಗೆ ಆ್ಯರಗೆನ್ಸ್ ಅನ್ಸ್ಬೋದು ಅದು, ಬಟ್ ಮೇ ಬಿ ಹಿ ವಾಸ್ ಟ್ರೈಂಗ್ ಟು ಹೆಲ್ಪ್ ರಮೇಶ್ ಅವ್ರಿಗೆ ಏನು ಹೇಳ್ತಾರೆ, ಸರ್ ಮೂವಿ ನೋಡಿ ನಾನೇನಾದ್ರು ತಪ್ಪಾಗಿ ಹೇಳ್ಬಿಟ್ರೆ ನಿಮ್ಮ ಮೂವಿ ಎಫೆಕ್ಟ್ ಆಗುತ್ತೆ, ನಾನು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ. ಇದ್ರ ಜೊತೆ ಅವ್ರಿಗೆ ಅದೇ, ಸಿ, ಥಿಂಗ್ಸ್, ವೆರಿ ಸ್ಮಾಲ್ ಥಿಂಗ್ಸ್ ಲೈಕ್ ದಸ್ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ಗ್ಯಾಪ್ ಬಿಟ್ವೀನ್. ಅದೇನಾಗೋಗುತ್ತೆ, ಸರಳ ಪ್ರೇಮ ಕಥೆ ವಿಲ್ ಗೋ ವೆರಿ ಗುಡ್, ನಾಟ್ ಬ್ಯಾಡ್ ಬೇಸಿಸ್. ಇಟ್ಸ್ ಅ ವೆರಿ ಗುಡ್, ಏನಂತಾರೆ, ರೆವೆನ್ಯೂ ಜನರೇಟ್ ಮಾಡುತ್ತೆ. ಇಟ್ಸ್ ಅ ವೆರಿ ಗುಡ್, ರಿವ್ಯೂಸು ಒಳ್ಳೆ ರಿವ್ಯೂಸ್ ಬರುತ್ತೆ, ರನ್ ಟೈಮು ಚೆನ್ನಾಗಿರುತ್ತೆ ಅದಕ್ಕೆ. ಆ್ಯಂಡ್ ವಾಟ್ ಎವರ್ ದ ಮೂವೀಸ್ ಇಟ್ ಹ್ಯಾಸ್ ಪಾಸ್ಟ್ ಅಲ್ವಾ. ರಮೇಶ್ ಅವ್ರ ಪಾಯಿಂಟ್ ಏನಿರುತ್ತೆ, ವಾಟ್ ಎವರ್ ಇಟ್ ಈಸ್ ಅದು ರಿಲೀಸ್ ಆಗಿದೆ, ನೀವು ನನಗೆ ಪ್ರಾಮಿಸ್ ಮಾಡಿರೋ ಮೂವಿ ರಿಲೀಸ್ ಆಗಿಲ್ಲ ಅಲ್ವಾ ಅನ್ನೋ ಕಾನ್ಸೆಪ್ಟ್ನಲ್ಲಿ ಇರ್ತಾರೆ ರಮೇಶ್. ಗುರುಪ್ರಸಾದ್ ಅವ್ರ ಕಾನ್ಸೆಪ್ಟ್ ಏನಿರುತ್ತೆ, ರಂಗನಾಯಕ ಹಿಟ್ ಆದರೆ ಆಬ್ವಿಯಸ್ಲಿ, ಸಿ, ಹಿ ವಾಸ್ ಕೌಂಟಿಂಗ್ ಆನ್ ರಂಗನಾಯಕ, ಯಾಕಂದರೆ ಇದು ಹ್ಯಾಟ್ರಿಕ್ ಮೂವಿ ಆಗಿರುತ್ತೆ, ಹ್ಯಾಟ್ರಿಕ್ ಕಾಂಬಿನೇಷನ್ ಆಗಿರುತ್ತೆ. ಆ್ಯಂಡ್ ಹಿ ವಾಸ್ ವೆರಿ ಶೋರ್ ಇದು ಹಿಟ್ ಆಗುತ್ತೆ ಅಂತ. ಸೊ ವಿ ಆರ್ ಆಲ್ ಶೋರ್ ಅಬೌಟ್ ಮೂವಿ ಹಿಟ್ ಆಗುತ್ತೆ ಅಂತ. ವಿ ಆರ್ ಓನ್ಲಿ ಗೆಸ್ಸಿಂಗ್ ಎಷ್ಟು ದೊಡ್ಡ ಹಿಟ್ ಆಗುತ್ತೆ ಅಂತ. ಅಷ್ಟು ಕಾನ್ಫಿಡೆಂಟ್ ಆಗಿದ್ವಿ ನಾವು. ಸೊ ಅವಾಗ ವಿ ಕೆನಾಟ್, ಏನಂತಾರೆ, ಬ್ಲೇಮ್ ಎನಿ ಒನ್ ಹಿಯರ್. ಅವ್ರ ಐಡಿಯಾನು ಚೆನ್ನಾಗಿತ್ತು, ಇವ್ರದ್ದು ಇಂಟೆನ್ಷನ್ ಚೆನ್ನಾಗಿತ್ತು. ಬಟ್ ಪಾಯಿಂಟ್ ಇಸ್ ಅಗೇನ್ ಕಮ್ಯುನಿಕೇಷನ್. ಆ ಕಮ್ಯುನಿಕೇಷನ್ ವರ್ಕೌಟ್ ಆಗಿಲ್ಲ ಅವ್ರಿಗೆ. ಸೊ ಸ್ಟಾರ್ಟಿಂಗ್ನಲ್ಲಿ ನಾನು ಓಕೆ, ಅದಾದಮೇಲೆ ಮೂವಿ ಚೆನ್ನಾಗಿ ಹೋಗಲ್ಲ. ಆಲ್ಮೋಸ್ಟ್ ಒಂದು 3 months ಡಿಪ್ರೆಷನ್ನಲ್ಲಿರ್ತಾರೆ ಎವ್ರಿ ಒನ್, ಅಂಟಿಲ್ ಅದು ಝೀನಲ್ಲಿ ಮೂವಿ ಸೇಲ್ ಆಗೋ ತನಕ ಆಲ್ಮೋಸ್ಟ್ ಎವ್ರಿ ಒನ್ ವರ್ ಟೆನ್ಸ್ಡ್, ಏನು ನೆಕ್ಸ್ಟು. ಸೊ ಇವಾಗ ಅಗೇನ್ ಆ ಸೀನ್ ನಾನು ಹೇಳಿದ್ನಲ್ವ, ಬರ್ತೀನಿ, ನಾನು ಎಂಟ್ರ್ ಆಗ್ತೇನೆ. ಸೊ ಇವಾಗ ಪಾಯಿಂಟ್ 1, ನಮ್ಮ ಹತ್ರ ದುಡ್ಡಿರಲಿಲ್ಲ. ಆ್ಯಂಡ್ ಸಿ, ಗುರುಪ್ರಸಾದ್ ವಾಸ್ ಲೈಕ್ ಅ ವೈಟ್ ಎಲಿಫೆಂಟ್. ಹಿ ವಾಸ್ ನಾಟ್ ಅ ಈಸಿ ಮ್ಯಾನ್. ಅವ್ರಿಗೆ ಏನೋ ಬೇಕು ಅಂದರೆ ಅದೇ ಬೇಕು. He was very particular, he was very specific, and he was living away from the family. ಇಲ್ಲಿ ಫ್ಯಾಮಿಲಿನಲ್ಲೂ ಏನು ನಡೀತಾ ಇತ್ತು ಹೇಳ್ತೀನಿ ನೋಡಿ. ಒಂದು ಮನೆ ತೊಗೊಂಡಿರ್ತಾರೆ ಗುರುಪ್ರಸಾದ್ ಅವ್ರ ರೆಂಟ್ಗೆ. ಅಲ್ಲಿ ಸುಮಿತ್ರಾ ಆ್ಯಂಡ್ ಗುರುಪ್ರಸಾದ್ ಅವರು ಇಬ್ಬರು ದೇ ವಿಲ್ ಬಿ ಸ್ಟೇಯಿಂಗ್ ಟುಗೆದರ್. ಆ ಮನೆಯಲ್ಲೇ ಎಡಿಟಿಂಗ್ ನಡೀತಾ ಇರುತ್ತೆ. ಅನ್ಫಾರ್ಚುನೇಟ್ಲಿ ಈ ಪರ್ಟಿಕ್ಯುಲರ್ ಎಡಿಟರ್ ಆ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ತಾರೆ. ಸುಮಿತ್ರಾ ಗುರುಪ್ರಸಾದ್ ಅವರು, ಶಿ ಇಸ್ ವೆರಿ 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 ಸ್ಕೇರ್ಡ್ ಆಫ್ ಗೋಸ್ ಆಗಿರಲಿ. ಶಿ ವಾಸ್, ಐ ಮೀನ್, ಇದೆಲ್ಲ ನಂಬಿಕೆಗಳೆಲ್ಲ ಜಾಸ್ತಿ ಇತ್ತು ಅವ್ರಿಗೆ. ಗುರುಪ್ರಸಾದ್ ಆನ್ ಕಾಂಟ್ರರಿ, ಈ ನೆವರ್ ಬಿಲೀವ್ಡ್ ಎನಿಥಿಂಗ್. ಬಟ್ ನಿಮ್ಗೆ ಗೊತ್ತಲ್ವ, ಅದು ಫಿಯರ್ ಫ್ಯಾಕ್ಟರ್ ಇರುತ್ತೆ. ಆ ಫಿಯರ್ ಫ್ಯಾಕ್ಟರ್ ಡೆವಲಪ್ ಆಗ್ತಾ ಶಿ ಕುಡ್ ನಾಟ್ ಸ್ಟೇ ಇನ್ ದಟ್ ಹೌಸ್. ಸೊ ಸಮ್ ಹೌ ಶಿ ವಾಂಟೆಡ್ ಟು ಶಿಫ್ಟ್ ದ ಹೌಸ್. ಗುರುಪ್ರಸಾದ್ ಅವರು ಶಿಫ್ಟ್ ಮಾಡ್ತಾರೆ ಮನೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಿತ್ತು, ಗುರುಪ್ರಸಾದ್ ಅವ್ರ ಮನೆ ಶಿಫ್ಟ್ ಮಾಡಿದಾಗ ಇಲ್ಲೇ ಎಲ್ಲೋ ಸಿಟಿನಲ್ಲಿ ತೊಗೊತೀವಿ ಅನ್ಕೊಂತೀವಿ. ಬಟ್ ಹಿ ಗೋಸ್ ಆಲ್ ದ ವೇ ಟು ನೆಲಮಂಗಲ. ಫ್ರಾಂಕ್ಲಿ ಸ್ಪೀಕಿಂಗ್, ಅವ್ರಲ್ಲಿ ಮನೆ ತಗೊಳ್ಳೋ ತನಕ ಬೆಂಗಳೂರಿಗೆ ಆ ಥರ ಒಂದು ಪ್ಲೇಸ್ ಇದೆ ಅಂತಲೂ ಗೊತ್ತಿರಲಿಲ್ಲ ನನಗೆ. ಅಷ್ಟು ದೂರ, ಇಟ್ಸ್ ಲೈಕ್ 30-35 kilometers ಅವೇ ಫ್ರಮ್ ದಿಸ್. ಆ್ಯಂಡ್ ಇಲ್ಲೇನಾಗತ್ತೆ, ತುಂಬ ಐಸೋಲೇಟ್ ಆಗಿ ಹೋಗ್ತೀವಿ. ಪರ್ಟಿಕ್ಯುಲರ್ ಮನೆಯಲ್ಲಿ ತುಂಬ ಐಸೋಲೇಟ್ ಆಗಿರುತ್ತೆ. ಆ್ಯಂಡ್ ಗುರುಪ್ರಸಾದ್ ಅವ್ರ ಮನೆ ನೀವು ನೋಡಬೇಕು, ಬರೀ ಬುಕ್ಸ್ ಇರುತ್ತೆ, ಒಂದು ಟೈಟ್ಲಿ ಪ್ಯಾಕ್ಡ್ ಬುಕ್ಸ್ ಇರುತ್ತೆ. ಇಲ್ಲಿ ಮನೆ ದೊಡ್ಡದಿತ್ತು, ಅಲ್ಲಿ ಮನೆ ಚಿಕ್ಕದಿತ್ತು. ಸೊ ಎವ್ರಿಥಿಂಗ್ ವಾಸ್ ಡಂಪ್ಡ್ ಇನ್ ಅ ವೆರಿ ಸ್ಮಾಲ್ ಸ್ಪೇಸ್. ಉಸಿರಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಒಂದು 2 days ಅಲ್ಲಿ ಹೋದೆ ಎಡಿಟಿಂಗ್ ಮಾಡೋದಕ್ಕೆ. ಐ ಟೋಲ್ಡ್, ದಿಸ್ ಇಸ್ ಸಫಕೇಟಿಂಗ್, ಇಂಪಾಸಿಬಲ್ ಟು ವರ್ಕ್ ಇನ್ ದಿಸ್ ಅಟ್ಮಾಸ್ಫಿಯರ್ ಸರ್. ಹಿ ವಾಸ್ ಆಲ್ಸೋ ಓಕೆ ವಿತ್ ದಟ್. ಹಿ ವಾಸ್ ಆಲ್ಸೋ ಸೇಯಿಂಗ್ ಓಕೆ ಫೈನ್, ಬೇಡ ಹೋದೆ, ನಾವು ಶಿಫ್ಟ್ ಆಗೋಣ. ಆಮೇಲೆ ಇಲ್ಲಿ ಲಾಲ್ ಬಾಗ್ ಹತ್ರ ಒಂದು ಇಟ್ಸ್ ಅ ಸ್ಮಾಲ್ ಹೋಟೆಲ್,
ಹೋಟೆಲ್ಗೆ ಶಿಫ್ಟ್ ಆಗ್ತೀವಿ. ಆ್ಯಂಡ್ ಸುಮಿತ್ರಾ ಗುರುಪ್ರಸಾದ್ ಅವರು ಅವ್ರ ಮದರ್ ಹೌಸ್ಗೆ ಶಿಫ್ಟ್ ಆಗ್ತಾರೆ. ಸೊ ಪ್ರಾಬಲಿ ದ್ಯಾಟ್ ವಾಸ್ ದ ಲಾಸ್ಟ್ ಕಮ್ಯುನಿಕೇಷನ್ ಬಿಟ್ವೀನ್ ದೆಮ್. ಅದಾದಮೇಲೆ ಐ ಡೋಂಟ್ ಥಿಂಕ್ ದೇ ಹವ್ ಕಮ್ಯುನಿಕೇಟೆಡ್, ಆರ್ ಮೇ ಬಿ ದೇ ಕುಡ್ ಹವ್ ಕಮ್ಯುನಿಕೇಟೆಡ್, ವಿಚ್ ಐ ಡೋಂಟ್ ನೋ. ಅದು ನಾನು ವಿಚ್ ಐ ಡೋಂಟ್ ನೋ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಐ ಯೂಸ್ ಟು ಗೋ ರಿಪೋರ್ಟ್ ಟು ಹಿಮ್ ಅಬೌಟ್ 8 o'clock in the morning, ಆ್ಯಂಡ್ ನೈಟ್ 2 o'clock ತನಕ ಕೆಲಸ ಮಾಡಿರೋ ಡೇಸು ಇದೆ. ಸೊ ದೇರ್ ಇಸ್ ನೋ ವೇಸ್ ದಟ್ ವಿತೌಟ್ ಮೈ ನಾಲೆಜ್ ಯು ಕುಡ್ ಹವ್ ಮೆಟ್ ಹಿಮ್, ಬಟ್ ಯಾ ದೇರ್ ಈಸ್ ಅ ಫೇರ್ ಪಾಸಿಬಿಲಿಟಿ. ಸೊ ಐ ವೋಂಟ್ ಡಿಬೇಟ್ ಆನ್ ದ್ಯಾಟ್. ಸೊ ವಿ ಹ್ಯಾಡ್ ಟು ಶಿಫ್ಟ್. ಆಮೇಲೆ ಒಂದೊಂದೇ ಎಕ್ವಿಪ್ಮೆಂಟ್ ಎಲ್ಲ ಶಿಫ್ಟ್ ಮಾಡ್ಕೊಂಡು ಹೋದ್ವಿ. ಸೊ ಆ ಫಸ್ಟ್ ಥಿಂಗ್ ವಾಸ್ ಟು ಸ್ಟಾರ್ಟ್ ಎಡಿಟ್. ಸೊ ನಮ್ಮ ಫಸ್ಟ್ ಚಾಲೆಂಜ್ ವಾಸ್ ಸ್ಪೇಸ್ ಎಲ್ಲಿರುತ್ತೆ, ಎಲ್ಲಿ ಎಡಿಟ್ ಮಾಡ್ತೀವಿ ಅನ್ನೋ. ಸೊ ಫೈನಲಿ ವಿ ವೆಂಟ್ ಇನ್ ಟು ದಟ್ ಇನ್. ಆಲ್ಮೋಸ್ಟ್ ಅವ್ರ ಲಾಸ್ಟ್ ಡೇಸ್ ತನಕ ಅವ್ರು ಅಲ್ಲೇ ಇದ್ದರು. ಎಡಿಟ್ ಶುರುವಾಯಿತು. ವಿ ವರ್ ಕಾನ್ಸ್ಟೆಂಟ್ಲಿ ಫೇಸಿಂಗ್ ಫೈನಾನ್ಷಿಯಲ್ ಇಶ್ಯೂಸ್, ಬಿಕಾಸ್ ಆಲ್ಮೋಸ್ಟ್ ನಮ್ಮ ಹತ್ರ ಏನು ಫಂಡ್ಸ್ ಇತ್ತೋ ಅದೆಲ್ಲ ಡ್ರೈನ್ ಆಗೋಗಿತ್ತು. ಆ್ಯಂಡ್ ಹಿ ವಾಸ್ ಲುಕಿಂಗ್ ಔಟ್ ಫಾರ್ ನ್ಯೂ ವೇಸ್ ಟು ಜನರೇಟ್ ಇನ್ಕಮ್. ಅದರಲ್ಲಿ ಪಾರ್ಟಾಗೆ ಹಿ ವೆಂಟ್ ಟು ರಿಯಾಲಿಟಿ ಶೋ. ಸೊ ಹೋಗ್ತಾ ಇತ್ತು. ಆ್ಯಂಡ್ ದೇ ವಾಸ್ ಅ ಪಾಯಿಂಟ್ ವೇರ್ he had to sell his iMac ಸ್ಕ್ರೀನ್. ಇವಾಗ ಸಿಸ್ಟಮ್ ಸೇಲ್ ಮಾಡಾದ್ಮೇಲೆ ವಿ ನೆವರ್ ನೋ, ಐ ಮೀನ್ ಸಿಸ್ಟಮ್ ಸೇಲ್ ಆಗಿದ್ಮೇಲೆ ಹೌ ವಿಲ್ ಯು ಎಡಿಟ್ ದ ಮೂವಿ? ಸೊ ದ್ಯಾಟ್ ಈಸ್ ವೇರ್ ಐ ಗಾಟ್ ಮೈ ಓನ್ ಪರ್ಸನಲ್ ಲ್ಯಾಪ್ಟಾಪ್ಸ್ ದೇರ್, ಸ್ಟೋರೇಜ್ ಡಿವೈಸಸ್ ದೇರ್. ಅವ್ರದ್ದೊಂದು ರೇಡ್ ಇತ್ತು, ಅವ್ರದ್ದೆಲ್ಲ ಹಾರ್ಡ್ ಡಿಸ್ಕ್ಸ್ ಎಲ್ಲ ಇತ್ತು. ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಆ್ಯಂಡ್ ಒನ್ ಡೇ ವಿ ಹ್ಯಾಡ್ ರೈಡ್ ಫೇಲ್ಯೂರ್, ರೈಡ್ ಕ್ರ್ಯಾಶ್ ಆಗಿ ಹೋಗಿತ್ತು. ಆ ಟೈಮ್ನಲ್ಲಿ ಐ ವಾಸ್ ಸಮ್ವೇರ್ ಇನ್ ಗೋವಾ ಆರ್ ಚೆನ್ನೈ, ಎಲ್ಲೋ ಇದ್ದೆ. ರಾಮ್ ಅಂತ ಒಬ್ಬರು ಬಂದರು. ಹಿ ಫಿಕ್ಸ್ ದ ರೈಡ್. ಆ್ಯಂಡ್ ಹಿ ಹ್ಯಾಡ್ ಕಾನ್ಸ್ಟೆಂಟ್ ಬಿ ಪಿ ಇಶ್ಯೂಸ್. ಬಿ ಪಿ ರೈಸ್ ಆಗ್ತಾಯಿತ್ತು, ಫ್ಲಕ್ಚುಯೇಟ್ ಆಗ್ತಾಯಿತ್ತು. ಸೊ ಆಲ್ ದಿಸ್ ಹ್ಯಾಪನ್. ಆ್ಯಂಡ್ ಫೈನಲಿ he had to cut a 8 minutes trailer. ಅದೆಲ್ಲರಿಗೂ ತೋರಿಸ್ತಾ ಇದ್ರು, ಕರೆಸಿ ತೋರಿಸ್ತಾ ಇದ್ರು. ಆ್ಯಂಡ್ ಯಾ ವಿ ಅಗೇನ್ ಸ್ಪೀಕಿಂಗ್ ಆಫ್ ವಿಚ್, ಮತ್ತೆ ರೆಸ್ಕ್ಯೂಗೆ ಮೈಸೂರು ರಮೇಶೇ ಬಂದರು. ವಿ ಹ್ಯಾಡ್ ವೆರಿ ಟೈಟ್ ಸಿಚುವೇಶನ್ ವೇರ್ ವಿ ಹ್ಯಾಡ್ ಟು ಫಿನಿಶ್ ದ ಡಬ್ಬಿಂಗ್ ಮುಗಿಸೋದಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ಸೊ ಬೇರೆ ಯಾರು ಕೇಳೋದು, ಬೇರೆ ಆಪ್ಷನ್ನೇ ಇಲ್ಲ. ಮೈಸೂರು ರಮೇಶ್ ಹತ್ರನೇ ಹೋಗಿ ಕೇಳಿದ್ರು. ಆ್ಯಂಡ್ ಮೈಸೂರು ರಮೇಶ್ ಹ್ಯಾಸ್ ಕ್ಲಿಯರ್ಲಿ ಟೋಲ್ಡ್ ದಟ್ ನೀವು ಮುಗಿಸಿ ನಂಗೆ ಕೊಡ್ತೀನಿ ಅಂತ. ನೀವು ಮುಗಿಸಿ, ಬಿಕಾಸ್ ಹಿ ವುಡ್ ಹವ್ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಬೈ ದೆನ್. ಅದು ಅವರಿಬ್ಬರ ಮಧ್ಯದಲ್ಲಿ ಬೇರೆನೇ ನಡೆದಿದೆ. ಐ ರಿಯಲಿ ಡೋಂಟ್ ವಾಂಟ್ ಕಮೆಂಟ್ ಆನ್ ದ್ಯಾಟ್. ಆ್ಯಂಡ್ ಅವ್ರ ಬೇಸರ ಇದೆ, ಅವ್ರಿಗೂ ಇದೆ. ಮೈಸೂರು ರಮೇಶ್ ಅವ್ರಿಗೂ ತುಂಬ ಬೇಜಾರಾಗಿದೆ. ಆ್ಯಂಡ್ ದಟ್ ವಾಸ್ ಸಿಚುವೇಶನ್, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದು ಮುಗಿಸ್ಬೇಕು ಅಂದರೆ ನಮಗೊಂದು 20 ಲಕ್ಷ ಬೇಕಾಗಿತ್ತು ಅವಾಗ. ಗುರುಪ್ರಸಾದ್ ಅವ್ರಿಗೆ ಜನ್ರೇಟ್ ಮಾಡೋದು ದೊಡ್ಡ ವಿಷಯ ಆಗಿರಲಿಲ್ಲ ಅಂತ ನಾನು ಅನ್ಕೊತಾ ಇದ್ದೆ ಅಲ್ಲಿ ತನಕ. ಬಟ್ ಬಿಕಾಸ್ ಆಫ್ ಲಾಟ್ ಆಫ್ ಫ್ಯಾಕ್ಟರ್ಸ್, ಇವಾಗ ಆ ಟೈಮ್ಗೆ ಒಬ್ಬರು ಅಧ್ಯಕ್ಷ ಅನ್ನೋರು ಅವ್ರ ಮೇಲೆ ಕೇಸ್ ಹಾಕಿದ್ರು. ಒಂದು ಚೆಕ್ ಬೌನ್ಸ್ ಕೇಸ್ ಏನೋ ಆಗಿತ್ತು. ಆ್ಯಂಡ್ ಗುರುಪ್ರಸಾದ್ ವಾಸ್ ಲಿಟ್ರಲಿ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರೂ ಇರಲಿಲ್ಲ. ಅಟ್ಲೀಸ್ಟ್ ಸಿ ಐ ವಿಲ್ ಟೆಲ್ ಯು ವಾಟ್, ಇಲ್ಲಿ ಐ ವಿಲ್ ಟೆಲ್ ಯು ಬೈಪೋಲರ್ ಆಫ್ ಗುರುಪ್ರಸಾದ್. ನಾನು ಫಸ್ಟ್ ಟೈಮ್ ಗುರುಪ್ರಸಾದ್ ಮೀಟ್ ಮಾಡಿದಾಗ, ಅಂದರೆ ಯು ರಿಮೆಂಬರ್ ಅಲ್ಲಿ ರಾನಿ ಟೀಮ್ನಲ್ಲಿ ಅವರು ಕ್ಯಾರವಾನಿಂದ ಆಚೆ ಬಂದಂಗೆ ಒಂದು 10-20 ಜನ ಟಕ ಕಾಲ ಮೇಲೆ ಬಿದ್ದುಕೊಂಡು, ಸರ್ ಗುರುಗಲೆ ಅಂತ ಅಷ್ಟು ರೆಸ್ಪೆಕ್ಟ್ ಕೊಡೋ ಗುರುಗಳಿಗೆ ಲಾಸ್ಟ್ನಲ್ಲಿ ಅವ್ರು ಫೋನ್ ಕಾಲ್ ರಿಸೀವ್ ಮಾಡೋಕ್ಕೂ ಯಾರಿಗೂ ಇಷ್ಟ ಇರಲಿಲ್ಲ. ಸೊ ಈಗ ಲಿಟ್ರಲಿ ಟೋಲ್ಡ್ ಮೀ, ನೋಡ್ದ ಉದಯ್, 1 ಹಿಟ್ ಈ ನಮ್ಮ ಮಕ್ಕಳೆಲ್ಲ ಕಾಲಿಗೆ ಬೀಳ್ತಾರೆ, ಈ ಸಿನಿಮಾ ನಾವು ಗೆಲ್ಲಿಸ್ಬೇಕು ಅಂತ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಚಾಲೆಂಜಸ್ ನನ್ನ ಪ್ರಕಾರ. ಆಮೇಲೆ ಯು ನೋ ವಾಟ್ ಹ್ಯಾಪನ್, ಅವರು ಹೋದರು. ಆಮೇಲೆ ವಿ ಹ್ಯಾಡ್ ಹ್ಯೂಜ್ ಚಾಲೆಂಜಸ್.